ಹಾಯ್ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಬೇಸಿಗೆ ರಜೆನ ಮುಗಿಸಿ ಎಲ್ಲರೂ ಸ್ಕೂಲಿಗೆ ಹೊರಟಿದ್ದೀರಾ ಅಂತ ನಾವೆಲ್ಲ ಭಾವಿಸ್ತೀವಿ. ಹಾಗೆ ಇವತ್ತು ನಾವು 5ನೇ ತರಗತಿಯ ಇಂಗ್ಲೀಷ್ ಮೀಡಿಯಮ್ 5ನೇ ತರಗತಿಯ ಕನ್ನಡ ಅಭ್ಯಾಸವನ್ನು ನೋಡೋಣ. ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ ಅಂಥೇಳಿ. 5ನೇ ತರಗತಿಯ ಪಠ್ಯಪುಸ್ತಕ ನಿಮ್ಗೆ ಇವಾಗ ಬಂದಿದೆ ಅಂತ ಭಾವಿಸ್ತೀನಿ ಎಲ್ಲರಿಗೂ. ಇಲ್ಲಿ ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ನಾವು ಇಲ್ಲಿ ನೋಡ್ಬೇಕಂದ್ರೆ ಪರಿವಿಡಿಯನ್ನು ನೋಡಬೇಕಾಗತ್ತೆ. ಪರಿವಿಡಿ ಒಳಗೆ ಪಾಠದ ಹೆಸರುಗಳು ಅಂತಿರ್ತಾವೆ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಏನು ಕೊಟ್ಟಿರ್ತಾರೆ, ಕ್ರಮ ಸಂಖ್ಯೆ ಅಂತ ಕೊಟ್ಟಿರ್ತಾರೆ. ಕ್ರಮ ಸಂಖ್ಯೆ ಒಳಗೆ ಏನು ಬಂದಿರ್ತೈತಿ, ನಿಮ್ಮ ಗದ್ಯ ಪದ್ಯಗಳ ಎಣಿಕೆಗಳನ್ನು ಕೊಟ್ಟಿರ್ತಾರೆ. ಹಂಗೆ ನೋಡ್ಬೇಕಂದ್ರೆ ಇಲ್ಲಿ ಕೃತಿಕಾರರು ಅಂತ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ರಿ ಭಾಗ 1, ಇಲ್ಲಿ ಪೂರ್ವ ಸಿದ್ಧತೆಯ ಪಾಠಗಳು. ಮೊದಲನೇದಾಗಿ ನೋಡ್ಬೇಕಂದ್ರೆ ನಾವು ಚುಕ್ಕಿ ಸೇರಿಸು, ಚಿತ್ರ ರಚಿಸು. ಹಂಗೆ ಏನಂದ್ರೆ ಸಂಪಾದಿತ ಅಂದ್ರೆ ಇದು ಎಷ್ಟನೇ ಪೇಜ್ ಒಳಗೆ ಐತೆ ಅಂಥೇಳಿ ನೋಡ್ಬೇಕು ನಾವಿಲ್ಲಿ. ಇದಂತೂ ಗೊತ್ತಾಗ್ತೈತೆ ಎಲ್ಲರಿಗೂ. ಆಯ್ತು, ಇದು ನೋಡ್ಬೇಕು ನಾವು. ಫಸ್ಟ್ನೇದ ಏನಂದ್ರೆ ಚುಕ್ಕಿ ಸೇರಿಸು, ಚಿತ್ರ ರಚಿಸು ಅಂದ್ರೆ ಚುಕ್ಕಿಗಳನ್ನ ಕೊಟ್ಟಿರ್ತಾರೆ. ಇಲ್ಲಿ ಚುಕ್ಕಿಗಳನ್ನ ಕೊಟ್ಟಾರು ಅಂದರೆ ಇಲ್ಲಿ ಇರುವಂಗೆ ನೀವು ಇದನ್ನು ನೋಡಿ ಮಾಡಬೇಕು. ಅಂದರೆ ಈ ಚಿತ್ರವನ್ನು ನೋಡ್ಕೊಂಡು ನೀವು ಈ ಚುಕ್ಕಿ ಕೊಟ್ಟಾರಲ್ಲ, ಈ ಚುಕ್ಕಿಯೊಳಗೆ ಚಿತ್ರವನ್ನು ಬಿಡಿಸಬೇಕು. ಅದೇ ರೀತಿಯಾಗಿ ಎರಡನೇದೂ ಇಲ್ಲಿ ನೋಡ್ರಿ ಮಕ್ಕಳೇ, ಒಂದು ಗಿಳಿ ಮರಿ ಚಿತ್ರವನ್ನು ಕೊಟ್ಟಿದ್ದಾರೆ. ಹಂಗೆ ನೀವು ಇಲ್ಲಿ ಚುಕ್ಕಿಗಳನ್ನ ಕೊಟ್ಟಾರು, ಚುಕ್ಕಿಗಳನ್ನ ಸೇರಿಸ್ಕೊಂಡು ಹೋದ್ರೆ ಒಂದು ಗಿಳಿ ಮರಿ ಚಿತ್ರವನ್ನು ಬಿಡಿಸ್ಬೋದು. ಹಾಗೆ ನೋಡಬೇಕಾದ್ರೆ ಮೂರನೇದಾಗಿ ಒಂದು ಆನೆ ಚಿತ್ರವನ್ನು ಮಾಡಿದ್ದಾರೆ. ಇಲ್ಲಿ ನೋಡಿ ಮಕ್ಕಳೇ, ನಿಮ್ಗೆ ಆನೆ ಅಂದ್ರೆ ಯಾರಿಗಿಷ್ಟ ಅಂತ ಹೇಳಿ ನೋಡೋಣ. ಆಯಿತು, ಇದು ನೋಡ್ರಿ ಆನೆ ಚಿತ್ರವನ್ನು ಕೊಟ್ಟಾರ ಇಲ್ಲಿ. ಅದ ಸೇಮಾಗಿ ನೀವು ಚುಕ್ಕಿ ಒಳಗೆ ಅದ ಲೈನ್ ಒಳಗೆ ತೊಗೊಂಡು ಇಲ್ಲಿ ಪಾಯಿಂಟ್ ಕೊಟ್ಟಾರು. ಇಲ್ಲಿಂದ ನೀವು ಆನೆ ಚಿತ್ರವನ್ನು ಬಿಡಿಸ್ಬೇಕು. ಅದೇ ರೀತಿಯಾಗಿ ಮುಂದೆ ಏನು ಕೊಟ್ಟಾರದು ನೋಡೋಣ. ಇಲ್ಲಿ ನೋಡಿ ಮಕ್ಕಳೇ, ಅಂದರೆ ಅದು ಅಂತಾಯಿತು, ಇದು ಆಯಿತು ಅಂದರೆ ಆ ಅಭ್ಯಾಸವನ್ನು ನೋಡೋಣ. ಇಲ್ಲಿ ಏನೈತಪ್ಪ ಅಂದ್ರೆ ಅಪಾಯದಿಂದ ಪಾರಾದ ಪಾರಿವಾಳಗಳು ಅಂದ್ರೆ ನೋಡೋಣ. ಇಲ್ಲೊಂದು ಬೇಡನೊಬ್ಬ ಪಕ್ಷಿಗಳನ್ನು ಹಿಡಿಯಲು ಕಾಳು ಹಾಕಿ ಬಲೆ ಹರಡಿದ್ದನು. ಕಾಳಿನ ಆಸೆಗಾಗಿ ಪಾರಿವಾಳಗಳು ಹಾರಿ ಬಂದವು. ಅವು ಕಾಳು ತಿನ್ನುತ್ತಾ ಬಲೆಯಲ್ಲಿ ಸಿಕ್ಕಿಕೊಂಡವು. ಅದೇ ರೀತಿಯಾಗಿ ಮುಂದಿನ ನೋಡೋಣ. ಪಾರಿವಾಳಗಳು ಬಲೆಯಿಂದ ಬಿಡಿಸಿಕೊಳ್ಳಲು ಹೆಣಗಾಡಿದವು, ಆದರೆ ಸಾಧ್ಯವಾಗಲಿಲ್ಲ. ಅದೇ ಸಮಯಕ್ಕೆ ಕಾಗೆಯೊಂದು ಅದೇ ದಾರಿಯಲ್ಲಿ ಹಾರಿ ಹೋಗುತ್ತಿತ್ತು. ಅದು ಬಲೆಗೆ ಸಿಕ್ಕಿಬಿದ್ದಿದ್ದ ಪಾರಿವಾಳಗಳನ್ನು ನೋಡಿ ಮರುಗಿತು. ಪಾರಿವಾಳಗಳು ಕಾಗೆಯ ಸಹಾಯ ಬೇಡಿದವು. ಕಾಗೆ ಅವುಗಳಿಗೆ ಒಗ್ಗಟ್ಟಿನಲ್ಲಿ ಬಲವಿದೆ, ಎಲ್ಲರೂ ಕೂಡಿ ಒಮ್ಮೆಲೆ ಹಾರಿಬಿಡಿ ಎಂದು ಹುರಿದುಂಬಿಸಿತು. ಆಮೇಲೆ ಪಾರಿವಾಳಗಳು ಪ್ರಯತ್ನ ಮಾಡಿ ಒಮ್ಮೆಲೆ ಬಲೆ ಸಹಿತ ಮೇಲೆ ಹಾರಿದ್ದವು. ಇಲ್ಲಿ ನೋಡ್ರಿ, ಪಾರಿವಾಳಗಳು ಬಲೆ ಸಹಿತ ಬೆಟ್ಟದ ಸಮೀಪ ಇಳಿದವು. ಇಲಿಗಳ ಸಹಾಯ ಬೇಡಿದವು. ಇಲಿಗಳು ತಮ್ಮ ಹಲ್ಲುಗಳಿಂದ ಬಲೆಯನ್ನು ಕತ್ತರಿಸಿದವು. ಹೀಗೆ ಪಾರಿವಾಳಗಳು ಅಪಾಯದಿಂದ ಪಾರಾದವು. ಅವುಗಳ ಕಾಗೆ ಮತ್ತು ಇಲಿಗಳಿಗೆ ಧನ್ಯವಾದ ಹೇಳಿ ಪುರ್ರನೆ ಹಾರಿ ಹೋದವು. ನೋಡಿ ಸ್ನೇಹಿತರೆ ಮಕ್ಕಳೇ, ಏನಂದ್ರೆ ಈ ಪಾಠದಿಂದ ನೀವೇನು ತಿಳ್ಕೊಬೇಕಂದ್ರೆ, ಒಗ್ಗಟ್ಟಿನಲ್ಲಿ ಬಲವಿದೆ ಮತ್ತು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು ಅಂಥೇಳಿ ಈ ಪಾಠದ ಉದ್ದೇಶ ಆಗಿರ್ತೈತಿ. ಹಂಗೆ ನೋಡೋಣ. ಮತ್ತು ಮುಂದಿನ ವಿಡಿಯೋನಾಗ ನಾವು ಮುಂದಿಂದ ನೋಡೋಣ. ಮುಂದಿನ ಪ್ರಶ್ನೆಗಳನ್ನು ನಾನು ಹೇಳ್ಕೊಡ್ತೀನಿ.